ಅಕ್ಕ, ನೀನಿನ್ನೂ ಅಳ್ತಾನೆ ಇದೆಯಾ? ಸಮಾಧಾನ ಮಾಡ್ಕೊ ಅಕ್ಕ. ಈಗೇನಾಯ್ತು ಅಂತ ಇಟ್ಟೊಂದು ಅಳ್ತಾ ಇದೆಯಾ? ನಿನ್ನ ರಾಜ್ಕುಮಾರ್ ತಾವ ಜಗಳಾಡಿದ್ ನಂಗೆ ಒಂಚೂರು ಇಷ್ಟನೇ ಇಲ್ಲ. ಯಾವತ್ತೂ ಇಷ್ಟು ಕೆಟ್ಟದಾಗಿ ರೇಗಿರ್ಲಿಲ್ಲ, ಬೈದೂ ಇರ್ಲಿಲ್ಲ. ಸರಿ, ಸಿಟ್ಟು ಬಂತು, ಬೈದ. ಆಮೇಲಾದ್ರೂ ಅವನಿಗೆ ಗೊತ್ತಾಗ್ಬೇಕು ತಾನೆ ನನಗ್ ಬೇಜಾರಾಗಿದೆ, ಫೋನ್ ಮಾಡಿ ಸಮಾಧಾನ ಮಾಡ್ಬೇಕು, ಸಾರಿ ಕೇಳ್ಬೇಕು ಅಂತ. ಅದೆಲ್ಲ ಏನೂ ಇಲ್ಲ. ಸುಮ್ನೆ ಐ ಲವ್ ಯು ಅಂದ್ರೆ ಆ ಲವ್ಗೆ ಏನಾದ್ರೂ ವ್ಯಾಲ್ಯೂ ಇದೆಯಾ? ಲವ್ ಮಾಡೋರ್ಗೆ ಭಯ ಅಧಿಕಾರ ಹೇಗಿರುತ್ತೋ ಹಾಗೆ ಸಾರಿ ಕೇಳೋ ವಿನಯ ಕೂಡ ಇರ್ಬೇಕು. ನೀನೇನು ಬೇಜಾರು ಮಾಡ್ಕೋಬೇಡ ಕಣಕ್ಕ. ನಂಗೆ ಮನ್ಸಿಗೆ ಅನ್ನಿಸ್ತಾ ಇದೆ ನಿಮ್ಮ ರಾಜ್ಕುಮಾರ ಈಗಲೇ ನಿನಗೆ ಫೋನ್ ಮಾಡಿ ಸಮಾಧಾನ ಮಾಡ್ತಾನೆ ಅಂತ. ನನಗೆ ಗೊತ್ತು ಅವನೇನು ಅಂತ, ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿರಲ್ಲ. ನನಗೆ ಫೋನ್ ಕೂಡ ಮಾಡಲ್ಲ. ನಾನು ಹೇಳಿಲ್ವಾ ನಿನ್ನ ರಾಜ್ಕುಮಾರ ನಿಂಗೆ ಫೋನ್ ಮಾಡೇ ಮಾಡ್ತಾನೆ ಅಂತ? ನೋಡು, ಫೋನ್ ಬಡ್ಕೋತಾದೆ. ಏನಕ್ಕ ನೀನು ಫೋನ್ ಯಾಕೆ ತಗೊಂಡ್ಲಿಲ್ಲ? ನೀನು ಹೀಗೆಲ್ಲ ಮಾಡಿದ್ರೆ ನಿನ್ನ ರಾಜ್ಕುಮಾರಂಗೆ ಬೇಜಾರಾಗಕ್ಕಿಲ್ವಾ? ಆಗ್ಲಿ, ಬೇಜಾರಾಗ್ಲಿ ಅಂತಾನೆ ಆತರ ಮಾಡಿದ್ದು. ಅವ್ ನನಗ್ ಬೇಜಾರ್ ಮಾಡಿದ್ ಸರಿನಾ? ಏನ್ ಅನ್ಕೊಂಡ್ಬಿಡಿದ ನನ್ನನ್ನ? ಬೈದ್ರೆ ಬೈಸ್ಕೊಳ್ಳೋ ಹುಡುಗಿ ಅಲ್ಲ ನಾನು. ನೋಡ್ತಿರೋ, ಅವನ್ಗೆ ಪಾಠ ಕಲ್ಸ್ದೆ ಹೋದ್ರೆ ನನ್ನ ಹೆಸರು ಗೊಂಬೆನೆ ಅಲ್ಲ. ಸಾಯ ತನಕ ನನ್ ವಿರುದ್ಧ ಧ್ವನಿ ಎತ್ತಬಾರ್ದವನು. ನೀರ್ ತಗೊಂಬ ಹೋಗು. ಅಕ್ಕ, ನಿನ್ನ ರಾಜ್ಕುಮಾರ ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡು. ಚಿನ್ನು, ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ನೀರ್ ತಗೊಂಬ. ಸರಿ ಕಣಕ್ಕ, ತರ್ತೀನಿ. ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟಿಯಾಳ ಅನ್ಸುತ್ತೆ. ಏನ್ ಮಾಡೋಣ? ನಾನು ಅಕ್ಕಂಗೆ ಹೇಳ್ತಾನೆ ಇದ್ದೆ, ಬ್ಯಾಡ ಅಕ್ಕ ಅಂತ. ಆದರೆ ಕೇಳಬೇಕಲ್ಲ. ತಮಾಷೆ ಮಾಡ್ತೀನಿ ಅಂತ ಹೋಗಿ ಈಗ ಅಳ್ತಾ ಕುಂತವಳೆ. ಅಕ್ಕಂಗೆ ಬೇಜಾರಾದರೆ ನಂಗೆ ಯಾಕೆ ಇಷ್ಟು ಬೇಜಾರಾಯ್ತದೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಮೊದ್ಲಂಗೆ ಇಬ್ರು ಸಂತೋಷವಾಗಿದ್ಬಿಟ್ರೆ ಅಷ್ಟೇ ಸಾಕಪ್ಪ. ಇಷ್ಟು ಚೆನ್ನಾಗಿದ್ದಿದ್ದು ಇಬ್ರಿಗೂ ಹಿಂಗಾಯ್ತು ಅಂದರೆ ಯಾರ್ದೋ ಕಣ್ಣು ಬಿದ್ದಿರ್ಬೇಕು. ಅಯ್ಯೋ, ಅಕ್ಕ ನೀರು ಕೇಳ್ತಲ್ಲ. ಎಷ್ಟು ಸಲ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಅಂದ್ರೆ ಏನರ್ಥ? ನಂದೇ ತಪ್ಪು.
ಅವಳು ತಮಾಷೆ ಮಾಡಿದ್ಲು ಅಂತ ಹೇಳಿದ್ಮೇಲೂ ಸಾರಿ ಕೇಳಿದ್ಮೇಲೂ ನಾನು ಅಷ್ಟೊಂದು ಬೈಬಾರ್ದಾಗಿತ್ತು. ನನ್ನ ಪರಿಸ್ಥಿತಿ ಅವಳಿಗೆಲ್ಲ ಅರ್ಥ ಆಗ್ಬೇಕು. ನಾನೇ ಮಾಡಿದ ತಪ್ಪು ನಾನೇ ಅನುಭವಿಸ್ಬೇಕು. ಅಕ್ಕ, ಥ್ಯಾಂಕ್ಸ್. ಏನಕ್ಕ ನೀನು ರಾಜ್ಕುಮಾರ್ ಅಷ್ಟಿತ ಫೋನ್ ಮಾಡೋನೆ, ಈಗಲೂ ಫೋನ್ ಮಾಡ್ತಾನೆ, ಮಾತಾಡಕ್ಕ ಅಂದರೆ. ಚಿನ್ನು, ನೀನ್ ಸುಮ್ಮನಿದ್ರೆ ಸರಿ. ಅವ್ನು ನನಗೇನಂತ ಗೊತ್ತಾ? ನಿನಗೆ ಗೊತ್ತಾ? ನೀನೇನಾದ್ರೂ ಕೇಳಿಸ್ಕೊಂಡಿದ್ರೆ, ಅಲ್ಲ ಯಾರಾದ್ರೂ ನಿನ್ಗೆ ಹತ್ರ ಹೇಳಿದಿದ್ರೆ, ಇವಾಗ ನಾನೇನ್ ಮಾಡ್ತೀನೋ ಅದೇ ರೀತಿ ನೀನ್ ಮಾಡ್ತಿದ್ದೆ. ಇವಾಗ ನಿನ್ ಪ್ರಾಬ್ಲಮ್ ಏನು? ಅವ್ನು ಪದೇ ಪದೇ ಫೋನ್ ಮಾಡ್ತಿದ್ರು, ನಾನು ರಿಸೀವ್ ಮಾಡ್ತಿಲ್ಲ, ಅಷ್ಟೇ ತಾನೆ? ಅದೇ. ಸ್ವಿಚ್ ಆಫ್ ಮಾಡಿದ್ದೀನಿ. ಇವಾಗ ಅವ್ನು ಫೋನ್ ಮಾಡಿದ್ರು ನಿನಗೆ ಕೇಳಿಸಲ್ಲ. ಸಾಲ್ವ್ ಆಯ್ತಾ ನಿನ್ ಪ್ರಾಬ್ಲಮ್ಮು? ಅಕ್ಕ ಅದಲ್ಲ. ಅಯ್ಯೋ ಅಕ್ಕ, ಏನಕ್ಕ ಇದು? ಯಾಕಕ್ಕ ಹಿಂಗ್ ಮಾಡ್ತಾ ಇದ್ಯಾ? ನಿನಗೆ ಅರ್ಥ ಆಗಲ್ಲ, ಸುಮ್ನಿರು. ಇವತ್ತು ಬೈಸ್ಕೊಂಡೆ, ನಾಳೆ ಹೊಡಿತಾನೆ, ಹೊಡಿಸ್ಕೊಳ್ಳ. ಇವತ್ತು ಅವನು ಕಾದಿದೆ. ಸರಿ, ನಿನ್ ಕೆಲ್ಸ ಎಲ್ಲ ಮುಗೀತಾ? ಇಲ್ಲ ಅಕ್ಕ, ಇನ್ನೂ ಸ್ವಲ್ಪ ಬಾಕಿ ಇದೆ. ಸರಿ, ಹೋಗಿ ಬಾಕಿ ಕೆಲಸ ಮುಗಿಸ್ಕೊ. ನನಗೂ ಒಂದ್ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೋತೀನಿ. ಮತ್ತೆ ನಿನ್ ರಾಜ್ಕುಮಾರ? ನನ್ ರಾಜ್ಕುಮಾರ ಕೊಬ್ಬಿದ್ ಕುದ್ರೆ ಅವನು. ಕಾಲ್ ಮುರ್ದಾಕ್ಬಿಡ್ತೀನಿ. ಅವನೇನಾದ್ರೂ ನನ್ನ ಎದುರಿಗೆ ಬಂದ್ರೆ ಅವನು ಪರ್ಚಿ ಸಾಯ್ಸಾಕ್ಬಿಡ್ತೀನಿ. ನನಗೆ ಬಾಯಿ ಬಂದಂಗೆ ಮಾತಾಡ್ತಾನಲ್ಲ ಅವನು. ಜೀವಮಾನ ಪೂರ್ತಿ ಅವ್ನು ನನ್ನ ಹೆದರಿಗೆ ಉಸಿರಾಡಬಾರ್ದು. ಹಾಗೆ ಮಾಡ್ತೀನಿ. ನನ್ನನ್ನು ಕೇಳ್ಕೊಂಡೆ ಉಸಿರಾಡಬೇಕು. ಅಕ್ಕ, ನಿನ್ ಕೋಪ ನಿನ್ ತಮಾಷೆ ನಂಗೆ ಎರಡೂ ಅರ್ಥ ಆಗಕ್ಕಿಲ್ಲ. ನೀನು ನಿನ್ನ ರಾಜ್ಕುಮಾರ ಯಾವಾಗಲೂ ಸಂತೋಷವಾಗಿರ್ಬೇಕಷ್ಟೇಯ. ಸರಿ, ನೀನು ಸ್ವಲ್ಪ ಹೊತ್ತು ಮನಿಕೋ, ನಾನು ಬರ್ತೀನಿ. ಎಷ್ಟು ಕೊಬ್ಬು ನೋಡು ಅವಳಿಗೆ. ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿಯಾಳೆ. ಸಮಸ್ಯೆ ಶುರುವಾಗಿದ್ದೆ ಅವಳಿಂದ. ಚಂದನ್, ಪ್ರೇಮದಲ್ಲಿ ಸರಿ ತಪ್ಪು ಬರೋದಿಲ್ಲ. ತಪ್ಪನ್ನ ಯಾರೇ ಮಾಡಿರಲಿ ಅದನ್ನ ಇಬ್ರು ಸೇರ್ಕೊಂಡು ಸರಿಪಡಿಸ್ಬೇಕು. ನೀನೀಗ ಮತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರಿಲ್ಲ ಚಂದನ್. ಉರಿಯೋ ಗಾಯಕ್ಕೆ ಉಪ್ಪು ಸುರಿದಂಗೆ ಆಗುತ್ತೆ. ಈಗೇನಿದ್ರು ನಾವು ಬೆಣ್ಣೆಯಿಂದ ಸುಲಭವಾಗಿ ಕೂದಲು ತೆಗೆದಂಗೆ ಕೆಲಸ ಮಾಡ್ತಾ ಹೋಗ್ಬೇಕು. ಸರಿ, ಈಗ ನಾನು ಏನು ಮಾಡಬೇಕು ಅಂತಿದ್ಯಪ್ಪ? ಮೊಬೈಲ್ ಸ್ವಿಚ್ ಆಫ್ ಮಾಡಿದರೆ ಬೇರೆ ದಾರಿ ಲ್ಯಾಂಡ್ಲೈನಿಗೆ ಮಾಡೋದು. ಆಗ ಅತ್ತೆನೋ ಮಾವನೋ ಫೋನ್ ರಿಸೀವ್ ಮಾಡ್ತಾರೆ. ಶ್ರುತಿ ಕೊಡುವನು. ವಿಧಿ ಇಲ್ಲದೆ ಶ್ರುತಿ ಫೋನ್ ರಿಸೀವ್ ಮಾಡಲೇಬೇಕು. ಅದು ನೀನು ಹೇಳೋ ಅಷ್ಟು ಸುಲಭ ಅಲ್ಲ ಮಗ. ನಾನೀಗ ಫೋನ್ ಮಾಡಿದ್ರೆ ಕಲ್ಪನಾ ಅತ್ತೆ ಎತ್ಕೊಳ್ತಾರ, ಅವ್ರು ತೆಗೆದು ಕುಮುದತ್ತೆ ಹೇಳ್ತಾರೆ. ಕುಮುದತ್ತೆ ಉಪ್ಪು ಖಾರ ಹಾಕಿ ಅಜ್ಜಿಗೆ ಹೇಳ್ತಾರೆ. ಅಜ್ಜಿ ತಗೊಂಬಂದು ಶ್ವೇತತೆಗೆ ಹೇಳ್ತಾರೆ. ಶ್ವೇತತೆ ಫೈನಲ್ ಆಗಿ ಅಮ್ಮಂಗೆ ಹೇಳ್ತಾರೆ. ಅಮ್ಮ ಆಮೇಲೆ ನನಗೆ ಕ್ಲಾಸ್ ತಗೊಳ್ತಾರೆ. ನಿಜ ಹೇಳು, ಏನು ಮಾಡಿದೆ, ಏನು ಕತೆ ಅಂತ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡುವಂತ. ನನಗೆ ಈ ರಗಳೇನೆ ಬೇಡ. ಸರಿ ಬಿಡು, ಬೇರೆ ದಾರಿ ನೋಡ್ಕೊಳ್ತೀನಿ. ನಾವು ಅದು ಇದು ದಾರಿ ಯಾಕೆ ಹುಡುಕ್ತಾ ಇದ್ದೀವಿ? ಅದಕ್ಕೆ ಹೇಳೋದು, ಟೆನ್ಷನಲ್ಲಿದ್ದಾಗ ತಲೆ ಸರಿಯಾಗಿ ಕೆಲಸ ಮಾಡಲ್ಲ ಅಂತ. ನೀನು ನೇರವಾಗಿ ಶ್ರುತಿ ಮನೆಗೆ ಹೋಗು, ಸಾರಿ ಕೇಳು. ಆಗ ಬೇರೆ ಅಗತ್ಯನೇ ಇರಲ್ಲ. ನಿನ್ನ ಮಾತು ಕೇಳಿದ್ರೆ ಅಷ್ಟೇ, ನನ್ನ ಕತೆ ಮುಗೀತು. ಸರಿಯಾಗಿ ಕೊಟ್ಟು ಕಳಿಸ್ತಾಳೆ ನನಗೆ. ಏನ್ ಅನ್ಕೊಂಡಿದ್ಯಾ ಶ್ರುತಿ ಅಂದ್ರೆ? ಚಾನ್ಸೇ ಇಲ್ಲ ಆ ಕೆಲಸ ಮಾಡಕ್ಕೆ. ಫಸ್ಟ್ ಫೋನಲ್ಲಿ ಅವಳಿಗೆ ಸಮಾಧಾನ ಮಾಡಿ ಆಮೇಲೆ ಅವ್ರ ಮನೆಗೆ ಹೋಗ್ಬೇಕು.
ನಿನಗೆ ಶ್ರುತಿ ಫ್ರೆಂಡ್ಸು, ಬರೀ ಫ್ರೆಂಡ್ಸ್ ಅಲ್ಲಪ್ಪ, ತುಂಬ ಕ್ಲೋಸ್ ಫ್ರೆಂಡ್ಸು. ಯಾರಾದರೂ ಗೊತ್ತಾ? ಗೊತ್ತು. ಅವ್ರ ನಂಬರ್ ಇದೆಯಾ? ಗೊತ್ತಿಲ್ಲ ಕಣ. ಗೊತ್ತಿಲ್ವಾ? ಗೊತ್ತಿದ್ರೆ ಆ ಮೂಲಕ ಶ್ರುತಿನ ಮಾತಾಡ್ಸೋ ಪ್ರಯತ್ನ ಮಾಡ್ಬೋದಿತ್ತು. ಏನ ಹುಡುಗಿ ಹೆಸರು? ಚಿನ್ನು. ಹಾ, ಚಿನ್ನುನಾ? ಯಾರ ಚಿನ್ನು? ಇವತ್ತಿನ ತನಕ ಹೆಸರೇ ಕೇಳಿಲ್ವಲ್ಲ. ಯಾರ ಚಿನ್ನು? ಶ್ರುತಿ ತಂಗಿ ಕಣ. ಶ್ರುತಿ ಒಬ್ಳೆ ಮಗಳಲ್ವಾ? ತಂಗಿನಾ? ಇವ್ರದ್ದು ಒಳ್ಳೆ ಸಹವಾಸ ಆಯ್ತಲ್ಲ, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡೋಕ್ಕಿಲ್ಲ. ಆ ಹಾಡು ಬೇಕಾ ಈ ಹಾಡು ಬೇಕಾ ಅಂತ ಕೇಳ್ತಾನೆ ಇರ್ತಾರೆ. ಹಲೋ, ಯಾರು? ಹಲೋ, ಇದು ಚಿನ್ನುನಾ? ಹೌದು, ಹೇಳಿ, ನೀವ್ಯಾರು? ನಾನು ಅರ್ಜೆಂಟಾಗಿ ಶ್ರುತಿ ಜೊತೆ ಮಾತಾಡ್ಬೇಕಾಯ್ತು. ನಾನು ಗೊತ್ತಾಯ್ತು ಗೊತ್ತಾಯ್ತು, ನೀವು ಅಕ್ಕನ್ ರಾಜ್ಕುಮಾರ ತಾನೇ? ಹೌದು ಚಿನ್ನು. ಸ್ವಲ್ಪ ನಿಮ್ಮ ಅಕ್ಕಂಗೆ ಫೋನ್ ಕೊಡ್ತೀಯಾ? ಅಕ್ಕ ನಿಮ್ಯಾಕ್ ತುಂಬಾ ಕೋಪ ಮಾಡ್ಕೊಂಡವಳೆ. ಏಟ್ ಕೋಪ ಮಾಡ್ಕೊಂಡವಳೆ ಅಂದ್ರೆ ಬಾಯ್ನಾಗ ಹೇಳಕ್ ಆಗಕ್ಕಿಲ್ಲ. ಈಗ ಅಕ್ಕ ಮನಿಕೊಂಡವಳೆ. ಸಾರಿ ಚಿನ್ನು, ನಿಮ್ಮ ಅಕ್ಕ ಫೋನ್ ಮಾಡಿದಾಗ ನಾನು ಅರ್ಜೆಂಟ್ ಕೆಲ್ಸದಲ್ಲಿದ್ದೆ. ಕೆಲ್ಸದ ಮಧ್ಯೆ ಅವಳು ತಮಾಷೆ ಬೇರೆ ಮಾಡ್ತಿದ್ಲು. ನನಗೂ ಕೋಪ ಬಂತು, ಬೈದ್ಬಿಟ್ಟೆ. ಕೂಗಾಡೋದು ಬೈಯೋದು ಅಂದ್ರೆ ಹಂಗ? ಅಕ್ಕ ನಿಮ್ಮನ್ನ ಏಟೊಂದು ಇಷ್ಟ ಪಡ್ತಾಳೆ ಅಂತ ನಿಮಗ್ ಗೊತ್ತಿಲ್ಲ. ಅಕ್ಕನ್ ಕಣ್ಣೀರೆಲ್ಲ ಬತ್ತೋಗದೆ. ಬೆಳಿಗ್ಗೆ ಕಣ್ ಬಿಟ್ಟಾಗಿಂತ ರಾತ್ರಿ ಕಣ್ ಮುಚ್ಚೋ ತನಕ ನಿಮ್ದೇ ಮಾತು, ಗೊತ್ತಾ? ಗೊತ್ತು ಚಿನ್ನು. ಅವಳಿಗೆ ಬೈದಿದ್ದಕ್ಕೆ ನನಗೆ ಇಷ್ಟೊಂದು ಬೇಜಾರಾಗಿದೆ. ಇನ್ನು ಅವಳಿಗೆ ಪಾಪ ಇನ್ನೆಷ್ಟು ಬೇಜಾರಾಗಿರಲ್ಲ ಹೇಳು. ಅದಕ್ಕೆ ಸಾರಿ ಕೇಳ ಅಂತ ಫೋನ್ ಮಾಡಿದೆ. ಆದರೆ ನಿಮ್ಮಕ್ಕ ತಪ್ಪಾಯ್ತು ಅಂತ ಕೇಳಕ್ಕೆ ಅವಕಾಶನೇ ಕೊಡ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾಳೆ. ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಿನಗೆ ಕಾಲ್ ಮಾಡಿದೆ. ಚಿನ್ನು, ಒಂದೇ ಒಂದು ಹೆಲ್ಪ್ ಮಾಡ್ತೀಯ ನನಗೆ? ನಿಮ್ಮಿಬ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈಗ ನಾನು ಏನು ಮಾಡಬೇಕು? ಶ್ರುತಿ ನಿನ್ನ ಬಗ್ಗೆ ತುಂಬ ಹೇಳಿದಾಳೆ. ಅವಳಿಗೆ ನೀನು ಅಂದರೆ ಪಂಚಪ್ರಾಣ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ಹಾಗಂತ ನನ್ನ ಹತ್ರನೇ ಎಷ್ಟೊಂದು ಸರಿ ಹೇಳಿದಾಳೆ. ನೀನು ಹೇಳಿದ್ರೆ ಅವಳು ಖಂಡಿತ ಕೇಳ್ತಾಳೆ. ಹೇಗಾದರೂ ಮಾಡಿ ನಿಮ್ಮ ಅಕ್ಕ ನನ್ನ ಜೊತೆ ಮಾತಾಡೋ ಹಾಗೆ ಮಾಡ್ತೀಯಾ? ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಆದರೆ ನಾನು ಹಂಗೆ ಮಾಡಿದ್ರೆ ನೀವು ನಾನು ಹೇಳಿದ್ ಕೊಡಬೇಕು. ಸರಿ, ನೀನೇನು ಕೇಳ್ತೀಯೋ ಅದನ್ನು ಕೊಡ್ತೀನಿ. ಯಾವ ದೊಡ್ಡ ಹೋಟ್ಲಲ್ಲಿ ಬೇಕಾದ್ರೆ ಪಾರ್ಟಿ ಕೇಳು, ನಾನು ಕೊಡಿಸ್ತೀನಿ. ನಂಗೆ ಅದೆಲ್ಲ ಏನು ಬೇಡ. ನೀವು ಇನ್ಮ್ಯಾಕೆ ಯಾವತ್ತೂ ಅಕ್ಕಂಗೆ ಬೈಯಕ್ಕಿಲ್ಲ, ಅವಳ ಕಣ್ಣಲ್ಲಿ ನೀರು ಬರ್ಸೋಕ್ಕಿಲ್ಲ ಅಂತ ಪ್ರಮಾಣ ಮಾಡಬೇಕು. ಪ್ರಾಮಿಸ್. ಇನ್ಯಾವತ್ತೂ ನಿಮ್ಮ ಅಕ್ಕನ ಕಣ್ಣಲ್ಲಿ ನೀರು ಹಾಕ್ಸೋ ಹಾಗೆ ಮಾಡಲ್ಲ. ಅಕ್ಕ, ಅಕ್ಕ, ಏನ್ ಚಿನ್ನು, ಮಲ್ಕೋ ಮಲ್ಕೋ ಅಂತ್ಯ. ಮಲ್ಕೊಂಡಿದ್ರೆ ಬಂದೆದ್ದೇಳಿಸ್ತೀಯ. ಅಕ್ಕ, ನೀನು ಒಂದು ಕಿತ್ತ ಅವ್ರ ತಾವ್ ಮಾತಾಡ್ಬೇಕಂತ. ನನಗೆ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಏನು, ನನ್ನ ಜೊತೆ ಮಾತಾಡೋದಕ್ಕೆ ಅವ್ನ್ ರಾಯಭಾರಿನ ನೀನು? ದೊಡ್ಡದಾಗ ಬಂದ್ಬಿಟ್ಲು, ಯಾಕ ಒಂದ್ ಕಿತ್ತ ಹೊತ್ತವ ಮಾತಾಡ್ಬೇಕಂತೆ ಅಂತ. ಓಹೋ. ಅಕ್ಕ, ನಿಂದು ಯಾಕೋ ತುಂಬಾ ಅತಿ ಆಯ್ತು. ಏಯ್ ಸುಮ್ನಿರೆ, ನಿನಗಿದೆಲ್ಲ ಗೊತ್ತಾಗಲ್ಲ. ಹುಡುಗರು ಹೇಗ್ ಗೊತ್ತಾ, ಹೆದರ್ಕೊಂಡ್ರೆ ಹೆಗ್ಲೇರ್ ಬಿಡ್ತಾರೆ. ಯಾಕೆ ಗೊತ್ತಾಗಲ್ಲ? ನಂಗೂ ಎಲ್ಲ ಗೊತ್ತಾಯ್ತದೆ. ನಾನೇನು ಬಾಯಲ್ಲಿ ಬೆಲ್ಲಿಟ್ಕೊಂಡು ಚಿಕ್ಕ ಹುಡುಗಿ ಅಲ್ಲ.
ನೀನ್ ರಾಜ್ಕುಮಾರ ಏಟ್ ತಪ್ಪು ಮಾಡೋನೋ ನೀನು ಅಷ್ಟೇ ತಪ್ಪು ಮಾಡಿದ್ಯಾ. ಚಿನ್ನು, ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ತಿದ್ಯಾ? ಅಲ್ಲ, ಪ್ರೀತಿಸಿದ ಹುಡುಗನ ಹತ್ರ ತಮಾಷೆ ಮಾಡ್ದೆ ಪಕ್ಕದ ಮನೆ ಹುಡುಗನ ಜೊತೆ ತಮಾಷೆ ಮಾಡ್ಲಾ? ಏನೇ ತಮಾಷೆ ಮಾಡಿದ್ರು ಅದಕ್ಕೊಂದು ಇತಿ ಮಿತಿ ಅಂತ ಇರುತ್ತಲ್ಲ. ನಾನು ಎಷ್ಟೊಂದು ಕಿತಾಬ್ ಬಡ್ಕೊಂಡೆ, ಬ್ಯಾಡಕ್ಕ ಬ್ಯಾಡಕ್ಕ ಅಂತ. ನೀನ್ ಕೇಳ್ದ್ಯಾ? ಏನು, ನೀನು ಅವನ್ ಪರನಾ? ಅವ್ರ ಪರ ನಿನ್ ವಿರೋಧ ಅಂತಲ್ಲ ಅಕ್ಕ. ಯಾರಿಗೇ ಆಗಲಿ ಕೆಲಸ ಮಾಡಬೇಕಾದ್ರೆ ತಮಾಷೆ ಮಾಡಿದ್ರೆ ಕೋಪ ಬಂದೇ ಬರ್ತದಲ್ವಾ. ಕೋಪ ಬಂದಾಗ ಮನುಷ್ಯ ಕೆಟ್ಟ ಮಾತಾಡ್ದೆ ಒಳ್ಳೆ ಮಾತಾಡೋಕ್ಕಾಯ್ತದ? ನೀನೇ ಹೇಳ್ತಿರ್ತೀಯ ನಿನ್ನ ರಾಜ್ಕುಮಾರನ್ಗೆ ಸಿಕ್ಕಾಪಟ್ಟೆ ಕೆಲಸ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ತುಂಬ ಜವಾಬ್ದಾರಿ ಹೊತ್ಕೊಂಡವ್ರೆ ಅಂತ. ನೀನೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಅವ್ರ ಕಷ್ಟ ಕೋಪ ಎರಡೂ ಅರ್ಥ ಆಯ್ತದೆ. ನೀನು ಮಾಡಿದ ತಪ್ಪು ಅಂತ ನಿಂಗೆ ಗೊತ್ತಾಯ್ತದೆ. ನೀನು ಓದೋವಾಗ ಬರೆಯೋವಾಗ ನಾನು ಬನ್ನಿ ನನ್ನ ಮಾತಾಡ್ಸಿದೆ ಏನು ಹೇಳ್ತೀಯ ಹೇಳು? ತಿನ್ನು, ನಾನು ಓದ್ತಾ ಇದ್ದೀನಿ, ಈಗ ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ತಾ ತಾನೆ. ನಾನು ಸುಮ್ಮನಾಗ್ದೆ ನೀನನ್ನು ಮತ್ತೆ ಮತ್ತೆ ಬಂದು ಮಾತಾಡ್ಸಿದ್ರೆ ನಿನ್ನ ಕೋಪ ಬರೋಕ್ಕಿಲ್ವಾ? ಇಲ್ಲೂ ಹಾಗೆ ಆಗಿರೋದು. ನೀನು ಮನ್ಕಿತ ತಮಾಷೆ ಮಾಡಿ ಸುಮ್ಮನಾಗಿದ್ದಿದ್ರೆ ಏನೂ ಆಯ್ತಿರಲಿಲ್ಲ. ನೀನು ಮತ್ತೆ ಮತ್ತೆ ಮಾಡಿದೆ, ಅದು ದನಿ ಬೇರೆ ಬದಲಾಯಿಸ್ಕೊಂಡು. ನೋಡು, ನಿನ್ನ ಟುಸ್ಪಟ್ ಹಾಕಿ ಆಟಮ್ ಬಾಂಬ್ ಆಗೋಯ್ತು. ಅಕ್ಕ, ನಾನು ನಿನ್ನ ರಾಜ್ಕುಮಾರ್ ತವ ಮಾತು ತೊಗೊಂಡಿವ್ನಿ. ಯಾವುದೇ ಕಾರಣಕ್ಕೂ ನನ್ನ ಅಕ್ಕನ ಮೇಲೆ ರೇಗಬಾರ್ದು, ಕೂಗಾಡಬಾರ್ದು, ಬೈಬಾರ್ದು, ಕಣ್ಣೀರು ಬರ್ಸ್ಬಾರ್ದು ಅಂತ. ಅವರು ಹ್ಞೂ ಅಂತ ಮಾತು ಕೊಟ್ಟವ್ರೆ. ಅಕ್ಕ, ಒಂದೇ ಒಂದು ಕಿತ್ತ ಅವ್ರ ತವ ಮಾತಾಡಕ್ಕ. ಅಲೋ, ಈಗ ಅಕ್ಕ ನಿಂತಾವ್ ಮಾತಾಡ್ತಾಳೆ. ತಗೋ ಅಕ್ಕ. ಐ ಆಮ್ ಸಾರಿ ಶ್ರುತಿ. ಐ ಆಮ್ ಸಾರಿ ಚಂದು. ನೀನ್ ಮೀಟಿಂಗಲ್ಲಿ ಇರ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ. ಅಂತ ಟೈಮಲ್ಲಿ ನಾನು ತಮಾಷೆ ಮಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಚಂದು. ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ತುಂಬ ಕೋಪ ಬಂದಿತ್ತು. ಆದರೆ ಚಿನ್ನು ಬಂದು ಚಂದುದಷ್ಟೇ ಅಲ್ಲ ತಪ್ಪು, ನಿಂದು ಇದೆ ಅಂತ ಅವಳೇ ಮನವರಿಕೆ ಮಾಡಿದ್ದು. ನಂದೇ ತಪ್ಪು. ನೀ ತಮಾಷೆ ಮಾಡಿದೆ ಅಂತ ಎಷ್ಟು ಸರಿ ಹೇಳಿದ್ರು ನಾನೇ ಜೋರಾಗಿ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ನಂದೇ ತಪ್ಪಾಯಿತು. ನಿನ್ನ ತಂಗಿ ಚಿನ್ನು ಇಲ್ಲ ಅಂದಿದ್ರೆ ನಿನ್ನ ಮಾತಾಡ್ಸೋದೇ ಕಷ್ಟ ಆಗಿರ್ತಿತ್ತು. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ನಿನ್ನ ಮೇಲೆ ಇನ್ಯಾವತ್ತೂ ಬೈಯಲ್ಲ ಕೂಗಾಡಲ್ಲ ಅಂತ ಚಿನ್ನುಗೆ ಮಾತು ಕೊಟ್ಟಿದ್ದೀನಿ. ನಿನ್ನ ಕಣ್ಣಲ್ಲಿ ನೀರು ಬರ್ಸಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನಿನ್ನ ತಂಗಿ ನಿನ್ನನ್ನು ಇಷ್ಟೊಂದು ಇಷ್ಟಪಡ್ತಾಳೆ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನೀನು ಹೇಳ್ತಿರೋದು ನಿಜ ಚಂದು. ನಾನು ಯಾಕೆ ಅವಳನ್ನ ಅಷ್ಟೊಂದು ಹಚ್ಕೊಂಡಿದ್ದೀನಿ, ಅವಳು ಯಾಕೆ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಯಾವ ಜನ್ಮದ ಋಣ ಬಂದಾನೋ, ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಆದರೆ ಆ ದೇವರು ನನಗೆ ಚಿನ್ನದಂತ ಚಿನ್ನು ಕೊಟ್ಟಿದ್ದಾನೆ. ನೀನು ಎಕ್ಸಾಕ್ಟ್ಲಿ ಅಮ್ಮನ ಥರನೇ ಮಾತಾಡ್ತಾ ಇದೆಯಾ. ಇಂಥ ಸಂಬಂಧಗಳಿಗೆ ಎಂಥ ಉದಾಹರಣೆ ಕೊಡ್ತಾರೆ ಗೊತ್ತಾ ಅಮ್ಮ? ಬೆಟ್ಟದ ನಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಇರೋ ಸಂಬಂಧ. ನಿಂತಲ್ಲೇ ನಿಂತು ಅರಳೋ ಹೂಗೂ ಅಲಿಯುತ್ತಾ ಚಲಿಸೋ ಗಾಳಿಗೂ ಇರೋ ಸಂಬಂಧ. ಈ ಸಂಬಂಧಗಳು ಕಟ್ಕೊಳ್ಳೋ ರೀತಿನೇ ಎಷ್ಟು ಬ್ಯೂಟಿಫುಲ್ ಅಲ್ಲ? ಹೌದು, ನಮ್ಮಿಬ್ರು ಸಂಬಂಧದ ಉದಾಹರಣೆನೇ ತಗೋ. ನನಗೆ ನೀನು ನಮ್ಮ ಅತ್ತೆ ಮಗಳು ಅಂತ ಗೊತ್ತಿರ್ಲಿಲ್ಲ, ನಿನಗೆ ನಾನು ನಿಮ್ಮ ಮಾವನ ಮಗ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಇಬ್ರು ಒಂದಾದ್ವಿ ಅಲ್ವಾ? ಇದೆ ಸಂಬಂಧದ ಬ್ಯೂಟಿ ಅನ್ನೋದು. ಚಂದು, ನಾನು ನಿನ್ನ ಹತ್ರ ಮಾತಾಡದೆ ಹೋಗಿದ್ದಿದ್ರೆ ಊಟನೂ ಮಾಡ್ತಿರ್ಲಿಲ್ಲ, ನಿದ್ದೆನೂ ಮಾಡ್ತಿರ್ಲಿಲ್ಲ. ಆದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ವಲ್ಲ, ನಿಮ್ಮನೆಗೆ ಬಂದು ನಿನ್ನನ್ನು ಸಮಾಧಾನ ಮಾಡ್ತಿದ್ದೆ. ಹೌದಾ? ನಿಜವಾಗ್ಲು? ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ನಾವಿಬ್ರು ಸೇರ್ಕೊಂಡು ಮತ್ತೆ ಜಗಳ ಆಡೋಣ. ನಾನು ಮತ್ತೆ ಕೋಪ ಮಾಡ್ಕೋತೀನಿ, ನೀನ್ ನಮ್ಮ ಮನೆಗೆ ಬಂದು ಸಮಾಧಾನ ಮಾಡು, ಓಕೆನಾ? ಬೇಡಮ್ಮ ತಾಯಿ ಭುವನೇಶ್ವರಿ, ಬೇಡ. ಒಂದ್ಸರಿ ಜಗಳ ಆಡ್ಬಿಟ್ಟೆ ಸುಧಾರಿಸ್ಕೊತಾ ಇದ್ದೀನಿ, ಇನ್ನು ಬೇಡ. ಆಮೇಲೆ
ಚಿನ್ನಕ್ಕೆ ಬೇರೆ ಮಾತು ಕೊಟ್ಟಿದ್ದೀನಿ ನಿನ್ನ ಜೊತೆ ಜಗಳ ಆಡಲ್ಲ ಅಂತ. ಸೊ ನಿನಗೆ ಗೊತ್ತು, ನಾವು ಒಂದ್ಸರಿ ಪ್ರಾಮಿಸ್ ಮಾಡಿದ್ರೆ ಲೈಫ್ ಲಾಂಗ್ ಬ್ರೇಕ್